ಮಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿ, ಸ್ವಲ್ಪ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಈ ಮಾವಿನಕಾಯಿಯಿಂದ ಹಳೆಯ ಕಾಲದಲ್ಲಿ ಮಾಡುವಂತ ಒಂದು ರೆಸಿಪಿಯನ್ನು ಇವಾಗಿನ ಹೊಸ ವಿಧಾನದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಮಾವಿನಕಾಯಿ ತುಂಬಾನೇ ಬೆಳೆದ ಮಾವಿನಕಾಯಿ, ಹಾಗಾಗಿ ಇದನ್ನು ಕಟ್ ಮಾಡಿದಾಗ ತುಂಬಾನೇ ಹಳದಿಯಾಗಿ ಕಾಣ್ತದೆ. ಆದ್ರೆ ಹಣ್ಣು ಅಲ್ಲ, ಇದು ತುಂಬಾನೇ ಚೆನ್ನಾಗಿ ಬೆಳೆದ ಕಾರಣ ಇದು ಹಳದಿಯಾಗಿ ಕಾಣ್ತದೆ. ಹಾಗೇನೆ ಇದು ಸ್ವಲ್ಪ ಕಾಯಿದ್ರು ಕೂಡ ಹಳದಿಯೇ, ಆ ತರದ ಮಾವಿನಕಾಯಿ ಇದು. ಹಾಗೆ ಅದನ್ನು ಕಟ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದು ಒಂದು ಕುಕ್ಕರ್ ಅಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ತೇನೆ. ಹಾಗೇನೆ ಸಿಪ್ಪೆಯನ್ನು ತೆಗೆದು ಇಡಿಯನ್ನು ಹಾಕಿ ಕೂಡ ಬೇಯಿಸಿಕೊಳ್ಬಹುದು. ಆದ್ರೆ ನಾನು ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದು ಬೇಯಿಸಿಕೊಂಡಿದ್ದೇನೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ನೈಸ್ ಆಗಿ ರುಬ್ಬಿಕೊಳ್ಬೇಕು. ನೋಡಿ, ಗೊರಟಿನಲ್ಲಿರುವ ಈ ಪಲ್ಪನ್ನು ಕೂಡ ತೆಗೆದು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಚೆನ್ನಾಗಿ ಬೆಂದ್ರೆ ನಮ್ಗೆ ಈಸಿಯಾಗಿ ಗ್ರೈಂಡ್ ಆಗ್ತದೆ. ಹಾಗೆ ಇವಾಗ ನೋಡಿ, ಚೆನ್ನಾಗಿ ಗ್ರೈಂಡ್ ಕೂಡ ಆಗಿದೆ. ಇವಾಗ ಗ್ರೈಂಡ್ ಮಾಡಿದ ಈ ಪಲ್ಪನ್ನು ಒಂದು ಸ್ಟ್ರೈನರ್ ಅಲ್ಲಿ ಹಾಕಿ ಇದನ್ನು ನಾವು ಸ್ಟ್ರೈನ್ ಮಾಡಬೇಕು. ಈ ಮಾವಿನಕಾಯಿಯಲ್ಲಿ ಸ್ವಲ್ಪ ನಾರಿರ್ತದೆ. ಈ ನಾರಿನಂಶ ಇದ್ರೆ ನಮ್ಮ ಪಾಪಡಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ನಾರಿನಂಶವನ್ನು ತೆಗಿಲಿಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿ ಇದನ್ನು ಸ್ಟ್ರೈನ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಪಲ್ಪನ್ನು ಸ್ಟ್ರೈನ್ ಮಾಡಿ ಆಯ್ತು. ಇಷ್ಟು ನಾರಿನಂಶ ಸಿಕ್ಕಿತ್ತು. ಆಮೇಲೆ ನೋಡಿ, ಈ ಸ್ಟ್ರೈನ್ ಮಾಡಿ ಆದಂತ ಈ ಪಲ್ಪನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಬೇಕಾದ ಬೆಲ್ಲವನ್ನು ಹಾಕೊಳ್ಬಹುದು. ಕೆಲವರು ಸಕ್ಕರೆ ಕೂಡ ಯೂಸ್ ಮಾಡ್ತಾರೆ, ಆದ್ರೆ ನಾನು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ತುಂಬಾನೇ ಕಪ್ಪಾಗಿದೆ. ಹಾಗೆ ಇವಾಗ ಈ ಬೆಲ್ಲವನ್ನು ಹಾಕಿ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. ಹಾಗೇನೆ ಇದು ಕುದಿತಾ ಇದ್ದಾಗೆ ಬೆಲ್ಲ ಕೂಡ ಕರಗಿ ಬಿಡುತ್ತದೆ. ಸಕ್ಕರೆ ಹಾಕಿದ್ರೆ ನಮ್ದು ಪಾಪಡ್ ಕಲರ್ ತುಂಬಾನೇ ಹಳದಿಯಾಗಿ ಉಳಿತದೆ. ಆದ್ರೆ ಇಲ್ಲಿ ನಾನು ಊರಿನ ಬೆಲ್ಲ ಹಾಕಿದ ಕಾರಣ ಇದು ಕುದೀತಾ ಇದ್ದ ಹಾಗೆ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತದೆ. ಇವಾಗ ಕಲರ್ ಸ್ವಲ್ಪ ಡಾರ್ಕ್ ಆಯ್ತು ನೋಡಿ, ಹಳದಿ ಹೋಗಿ ಸ್ವಲ್ಪ ಡಾರ್ಕ್ ಕಲರ್ ಬರ್ತದೆ. ಯಾಕೆಂದ್ರೆ ಬೆಲ್ಲವನ್ನು ಯೂಸ್ ಮಾಡಿದ್ದು. ನಿಮ್ಗೆ ಡಾರ್ಕ್ ಕಲರ್ ಬೇಡ ಅಂದ್ರೆ ಸಕ್ಕರೆಯನ್ನು ಕೂಡ ಹಾಕಿ ಇದನ್ನು ಮಾಡಬಹುದು. ಆದ್ರೆ ಬೆಲ್ಲ ಒಳ್ಳೇದಲ್ವಾ, ಹಾಗಾಗಿ ಬೆಲ್ಲವನ್ನೇ ಯೂಸ್ ಮಾಡಿದ್ದೇನೆ. ಇವಾಗ ನೋಡಿ, ಬೆಲ್ಲ ಕೂಡ ಕರಗ್ತಾ ಬಂತು, ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಈ ಟೈಮಲ್ಲಿ ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಬೇಕು. ಇಲ್ಲಿ ನಾನು ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ, ಜೀರಿಗೆಯನ್ನು ಹಾಕ್ತೇನೆ. ಹಾಗೇನೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೇನೆ. ನಿಮ್ಗೆ ಖಾರ ಬೇಕು ಅಂದ್ರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಹಾಕೊಳ್ಬಹುದು. ಹಾಗೇನೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಇಲ್ಲಿ ನಾನು ರಾಕ್ ಸಾಲ್ಟ್ ಅನ್ನು ಹಾಕಿದ್ದೇನೆ. ಹಾಗೆ ಅದನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದು ಪಲ್ಪ್ ಸ್ವಲ್ಪ ದಪ್ಪವಾಗ್ತಾ ಬರಬೇಕು. ಹಾಗೇನೆ ಒಂದೆಳೆ ಪಾಕದ ತರ ಬರಬೇಕು. ನನಗೆ ಇದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ. ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಸ್ವಲ್ಪ ದಪ್ಪ ಆಗ್ತಾ ಬಂತು. ರುಚಿ ನೋಡ್ಕೊಂಡು ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಥವಾ ಸ್ವಲ್ಪ ಖಾರ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಆಡ್ ಮಾಡ್ಬೋದು. ಹಾಗೇನೆ ಮೆಣಸಿನ ಹುಡಿಯನ್ನು ಕೂಡ ಆಡ್ ಮಾಡಬಹುದು. ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಹಾಕಿದ್ದು, ಜಾಸ್ತಿ ಖಾರ ಬೇಡ ಅಂತ ಹೇಳಿ. ಇವಾಗ ನೋಡಿ, ಈ ಮಾವಿನಕಾಯಿಯ ಪಲ್ಪ್ ಸ್ವಲ್ಪ ದಪ್ಪ ಆಗ್ತಾ ಬಂತು. ಇದು ಇನ್ನೂ ಕೂಡ ತುಂಬಾನೇ ದಪ್ಪ ಆಗ್ಬೇಕು. ಹಾಗೇನೆ ಕಲರ್ ಕೂಡ ತುಂಬಾನೇ ಚೇಂಜ್ ಆಗ್ತದೆ ದಪ್ಪ ಆಗುವಾಗ. ಇವಾಗ ನೋಡಿ, ಸ್ವಲ್ಪ ದಪ್ಪ ಆಗ್ತಾ ಬಂತು. ಹಾಗೇನೆ ಕಲರ್ ಕೂಡ ಚೇಂಜ್ ಆಯ್ತು. ಕಲರ್ ನಿಮ್ಗೆ ಚೇಂಜ್ ಆಗೋದು ಬೇಡ ಅಂದ್ರೆ ಸಕ್ಕರೆಯನ್ನು ಯೂಸ್ ಮಾಡಿ. ಇಲ್ಲಿ ನಾನು ಬೆಲ್ಲವನ್ನು ಯೂಸ್ ಮಾಡಿದ ಕಾರಣ ಕಲರ್ ಚೇಂಜ್ ಆಯ್ತು. ಹಾಗೆ ನೋಡಿ, ಇವಾಗ ಇನ್ನು ಕೂಡ ದಪ್ಪ ಆಗ್ತಾ ಬಂತು. ಹಾಗೇನೆ ಇದನ್ನು ಈ ತರ ನಾವು ಮಿಕ್ಸ್ ಮಾಡ್ತಾ ಇರುವಾಗ ಒಂದೆಲೆ ಪಾಕದ ತರ ಬಂದ್ರೆ ನಮ್ದು ಈ ಪಾಪಡ್ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ನೋಡಿ, ಇಷ್ಟು ದಪ್ಪ ಆಗ್ತಾ ಬಂತು. ಇನ್ನು ಕೂಡ ಸ್ವಲ್ಪ ಹೊತ್ತು ನಾನು ಕಾಯಿಸಿಕೊಳ್ತಾ ಇದ್ದೇನೆ. ಹತ್ರ ನಾನು ಇದನ್ನು ಒಂದು 20 ನಿಮಿಷ ಬೇಯಿಸಿಕೊಂಡಿದ್ದೇನೆ. 20 ನಿಮಿಷ ಬೆಂದಾದ್ಮೇಲೆ ನೋಡಿ, ಇವಾಗ ಸ್ವಲ್ಪ ದಪ್ಪ ಆಯ್ತು. ಹಾಗೇನೆ ಇವಾಗ ಇದು ರೆಡಿ ಆಯ್ತು. ಇನ್ನು ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇದನ್ನು ತೆಳುವಾಗಿ ಸ್ಪ್ರೆಡ್ ಮಾಡ್ತೇನೆ. ಹಾಗೆ ನಾವು ಪ್ಲೇಟಿಗೆ ಹಾಕುವ ಮೊದಲು ಪ್ಲೇಟಿಗೆ ಕೂಡ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆಯನ್ನು ಹಚ್ಚಿದ್ರೆ ನಮಗೆ ಈ ಪಾಪಡ್ ಚೆನ್ನಾಗಿ ಎದ್ದು ಬರ್ತದೆ. ನೋಡಿ, ಇವಾಗ ಪ್ಲೇಟಿಗೆ ತುಪ್ಪವನ್ನು ಕೂಡ ಸವರಿ ಆಯ್ತು. ಹಾಗೇನೆ ಇದನ್ನು ರೆಡಿ ಮಾಡಿಟ್ಟಾದ್ಮೇಲೆ
ರೆಡಿ ಮಾಡಿಟ್ಟಂತಹ ಈ ಪಲ್ಪನ್ನು ಈ ಪ್ಲೇಟ್ಗೆ ಹಾಕಿ ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ತೇನೆ. ಇಲ್ಲಿ ಈ ಪಲ್ಪ್ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ನಾನು 2 ಪ್ಲೇಟನ್ನು ಯೂಸ್ ಮಾಡಿದೆ. ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ 2 ಪ್ಲೇಟ್ಗೆ ಕೂಡ ಈ ಪಲ್ಪನ್ನು ಹಾಕಿ ಸ್ಪ್ರೆಡ್ ಮಾಡಿ ಆಯಿತು. ಒಂದೇ ಪ್ಲೇಟಲ್ಲಿ ಹಾಕಿದರೆ ದಪ್ಪವಾಗುತ್ತೆ, ಒಣಗಲಿಕ್ಕೆ ಕೂಡ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ 2 ಪ್ಲೇಟಲ್ಲಿ ಹಾಕಿ 2 ದಿವಸ ನಾನು ಇದನ್ನು ಚೆನ್ನಾಗಿ ಒಣಗಿಸಿದೆ. 2 ದಿವಸದ ನಂತರ ನೋಡಿ ಚೆನ್ನಾಗಿ ಇದು ಒಣಗಿ ಈ ತರ ಬಂದಿದೆ. ಹಾಗೆ ಇವಾಗ ಇದರ ಎಡ್ಜಸ್ ಅನ್ನು ಬಿಡಿಸಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಣಗಿದ ಕಾರಣ ಕೈಯಲ್ಲಿ ಎಡ್ಜಸ್ ಬಿಡಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಇಟ್ಟಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾನೇ ಒಂಥರ ಗ್ಲಾಸ್ ತರ ಬಂದಿದೆ. ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇದನ್ನು ಇವಾಗ ಸಪೂರವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಸಪೂರವಾಗಿ ಕಟ್ ಮಾಡಿದ್ರೆ ಇದನ್ನು ರೋಲ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗ್ತದೆ. ಹಾಗಾಗಿ ನೋಡಿ ಈ ತರ ಉದ್ದವಾಗಿ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ಟೇಸ್ಟ್ ಕೂಡ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್. ಇವಾಗಿನ ಮಕ್ಕಳಿಗಂತೂ ಇಷ್ಟ ಆಗ್ಲಿಕ್ಕಿಲ್ಲ, ಸ್ವಲ್ಪ ಹುಳಿ ಖಾರ ಸಿಹಿ ಆ ತರ ಬಂದಿದೆ ನೋಡಿ. ಈ ತರ ರೋಲ್ ಮಾಡಿಕೊಂಡು ಇದನ್ನು ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟು ನಮ್ಗೆ ಬೇಕಾದಾಗ ಇದನ್ನು ತಿನ್ನಬಹುದು. ನೋಡಿ ಫ್ರೆಂಡ್ಸ್, ಮಾವಿನಕಾಯಿಯಿಂದ ಮಾಡಿದ ಮಾವಿನಕಾಯಿಯ ಪಾಪಡ್ ರೆಡಿ ಆಯಿತು. ಮಾವಿನ ಹಣ್ಣಿನಿಂದ ಕೂಡ ಇದನ್ನು ಮಾಡಿಕೊಳ್ಬಹುದು. ಹಾಗಾಗಿ ನೋಡಿ ತುಂಬಾನೇ ಟೇಸ್ಟ್ ಆಗಿ ಚೆನ್ನಾಗಿ ಬಂದಿದೆ. ನೋಡ್ಲಿಕ್ಕಂತೂ ಸೂಪರ್ ಆಗಿದೆ. ಇವತ್ತಿನ ಈ ಒಂದು ಹಳೆಯ ಕಾಲದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು.